ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ಮಾಹಿತಿ, ಮಾರ್ಗದರ್ಶನ ನೀಡ್ತಾ ಇರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಗುರುಗಳೇ, ಈಗ ರಾತ್ರಿ ಮಲಗಿದಾಗ ಕೆಲವ್ರಿಗೆ ಡೀಪ್ ಸ್ಲೀಪ್ ಅಂತ ಹೇಳ್ತಾರೆ, ಇನ್ನು ಕೆಲವ್ರಿಗೆ ಒಂದು ಸ್ವಲ್ಪ ನ್ಯಾಪ್ ತೊಗೊಳ್ಳುವಾಗಲೇ ಒಂದಷ್ಟು ಕನಸುಗಳು ಬಂದು ಹೋಗ್ಬಿಡುತ್ತೆ. ಅದು ಬಹುಶಃ ನಾಳೆ ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಏನಾಗಬೇಕು ಅಂತಿರುತ್ತೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ರೆ ಅದು ಬಂದಿರುತ್ತೆ. ಆದರೆ ಇನ್ನೂ ಕೆಲವ್ರಿಗೆ ಈ ದೇವಾಲಯದ ಕನಸುಗಳು, ದೇವರ ಕನಸುಗಳು, ಅಲ್ಲಿ ಹೋಗಿರುವಂಥದ್ದು, ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಸೊ ಇದು ಏನು ಇಂಡಿಕೇಶನ್ ತೋರಿಸುತ್ತೆ ಅಂತ ಗುರುಗಳು? ಅಂದರೆ ಇದನ್ನು ನಾನು ಪಾಸಿಟಿವ್ ಆಗಿ ತೊಗೊಳ್ಬೇಕಾ, ಅಥವಾ ನಾನು ಆ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ನನಗೆ ಸೂಚನೆ ಕೊಡ್ತಾ ಇರೋವಂಥದ್ದು, ಅಥವಾ ಹೇಗೆ ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಅದ್ಭುತವಾದ ಸೂಚನೆ. ಬಹುಶಃ ಇವರ ಮಕ್ಕಳೇನಾದರೂ ಹೈಯರ್ ಎಜುಕೇಷನ್ ಮಾಡ್ತಿದ್ರೆ ಗೊಂದಲ ಇತ್ತು ಅಂತಂದರೆ, ಇದು ಮಾಡೋದಾ ಅದು ಮಾಡೋದಾ ಅನ್ನೋದಿತ್ತು ಅಂತಂದರೆ, ಆ ಮಕ್ಕಳು ಒಂದು ಪಟ್ಟು ಹಿಡಿದಿದ್ದರೆ ನಾನು ಇದನ್ನೇ ಮಾಡ್ತೀನಿ ಅಂತಂದರೆ, ಈ ದೇವಾಲಯ ಪ್ಲಸ್ ಕಟ್ತಾ ಇರೋವಂಥದ್ದು ಹಾಗೇನಾದರೂ ಬಂತು ಅಂತಂದರೆ, ಅಥವಾ ದೇವರು ಕಾಣಿಸ್ಕೊಳ್ಳೋದು, ಇವೇನಾದರೂ ಬಂದರೆ ಮಕ್ಕಳ ಪುರೋಭಿವೃದ್ಧಿ ಆಗುವುದು ಯಾರೂ ನೀವು ತಗೊಂಡ ಡಿಸಿಷನಿಂದ, ಅದರಿಂದ ಆಗುವಂಥದ್ದು. ಆಮೇಲೆ ನಿಮ್ಮ ಮಕ್ಕಳ ಮದುವೆಗಳು, ಇವತ್ತು ನಿಮ್ಮ ಕನಸು ಏನು ಬಿತ್ತು, ದೇವರು ದೇವಸ್ಥಾನ, ಆ ದೇವರು ದೇವಸ್ಥಾನದ ಏನು ಕನಸು ಬಿತ್ತೋ ಆ 3 ತಿಂಗಳಲ್ಲಿ ನೀವು ತುಂಬ ನೊಂದ್ಕೊಂಡಿದ್ರಲ್ಲ, ಅದಾಗಲಿಲ್ಲ ಅಂತ ಅದು ಆಗಲಿಕ್ಕೆ ಸೂಚನೆ ಕೊಡ್ತು, ನಿಮಗೆ ಪ್ರಸಾದವಾಯಿತು ಅಂತ. ಈ ಸ್ವಪ್ನ ವೃತ್ತ ಅಂತ ಬಹಳ ಚೆನ್ನಾಗಿ ಹೇಳ್ತಾನೆ. 100ಕ್ಕೆ 100 ಅವು ನಡೀತವೆ. ಅದಕ್ಕೆ ಯಾಮಗಳು ಅಂತ ಬರ್ತವೆ. 1, 2, 3, 4, 2.5 ತಾಸಿಗೆ ಒಂದು ಯಾಮ. ಈ 3ನೇ ಯಾಮ, 4ನೇ ಯಾಮ ಏನಿದೆಯೋ ಆ 2 ಯಾಮಗಳಲ್ಲಿ ದೇವರು ಬಂದರು, ದೇವಸ್ಥಾನ ಬಂದರು, ಅಥವಾ ಬೇರೆ ಇನ್ನೇನಾದರೂ ವಿಶೇಷವಾಗಿ ನೀವು ಸಂತೋಷವಾಗಿರುವಂಥದ್ದು, ಒಂದು ಹಬ್ಬ ಆಚರಣೆ ಮಾಡೋವಂಥದ್ದು, ನಿಮ್ಮ ತಂದೆ ತಾಯಂದರು, ನಿಮಗಿನ್ಯಾರಾದರೂ ನಿಮ್ಮನ್ನು ಹಾರಿಸ್ತಕ್ಕಂಥವ್ರು, ಗುರುಗಳು ಯಾರಾದರೂ ನಿಮ್ಮ ಕನಸಲ್ಲಿ ಬರುತ್ತೆ ಅಂತಂದರೆ, ಅಲ್ಲಿಂದ ಆಚೆಗೆ ನೀವು ಕಟ್ಟುತ್ತಾ ಇರ್ತಕ್ಕಂಥ ಕನಸಿತ್ತಲ್ಲ, ಅದು ಮಾಡಬೇಕೋ ಬೇಡ ಅಂತಿದ್ರಲ್ಲ, ಏನು ಮಾಡೋದು, ಇದನ್ನು ಯಾರು ಕೇಳೋದು ಅಂತ ಏನಾದರೂ ಅಂದುಕೊಂಡು ಹಾಗೇ ಮಲಗಿದರೆ ದೇವರು ದರ್ಶನವನ್ನು ಕೊಟ್ಟ ಅಂತಂದರೆ, ಯಾವುದೋ ಒಂದು ಕ್ಷೇತ್ರಕ್ಕೆ ನೀವು ಹೋಗಿದ್ದೀರಿ ಅಂತಂದರೆ, ಆ ಕ್ಷೇತ್ರಕ್ಕೆ ಹೋಗಬೇಕು ಅಂತಲ್ಲ, ಹಾಗಂತೇಳಿ ನೀವು ಹೋದ್ರೆ ಏನು ತೊಂದರೆ ಇಲ್ಲ. ಆದರೆ ಈ ಕೆಲಸಕ್ಕೆ ಭಗವಂತನೇ ನಿಮಗೆ ಬೆನ್ನ ಮೇಲೆ ಮುನ್ನುಡಿ ಬರೆದ ಹಾಗೆ, ಬೆನ್ನುಡಿಯ ಮೇಲೆ ಮುನ್ನುಡಿಯ ಚೆನ್ನುಡಿಯ ರೂಪಿಸಿದ ಅಂತ ಅರ್ಥ. ಅಲ್ಲಿಗೆ ನೀವು ಪ್ರಾರಂಭಿಸ್ಬೋದು ಅಂತ ಅರ್ಥ. ದೇವರು ನಿಮ್ಮ ಕನಸಲ್ಲಿ ಬಂದರೆ ಖಚಿತವಾಗಿ ಕೂಡ ನೀವು ಒದ್ದಾಟ ಮಾಡ್ತಿದ್ರಲ್ಲ, ಅಂದರೆ ಅಂಥ ಯೋಗ ನಿಮ್ಮ ಸುತ್ತಮುತ್ತ ಸಿಕ್ಕಿರಲ್ಲ, ಏನೋ ಕೇಳಬೇಕಾಗತ್ತೆ ನೀವು ಮಾಡೋ ಕೆಲಸದಲ್ಲಿ. ಅದು ಪ್ರಗತಿ ಹೆಜ್ಜೆ ಆಗಿರುತ್ತೆ, ಒಂದು ದೊಡ್ಡ ಬಿಸ್ನೆಸ್ ಆಗಿರುತ್ತೆ, ಅಥವಾ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಮಾಡಿಕೊಂಡು ಒಂದು ಬಿಸ್ನೆಸ್ ಇರುತ್ತೆ. ಈ ತರಹದ್ದೇನೋ ಒಂದಕ್ಕೆ ಆಗುತ್ತೋ ಆಗಲ್ವೋ ಅಂತ ಗೊಂದಲದಲ್ಲಿರ್ತೀವಿ. ಅಂತಹ ಗೊಂದಲಗಳಿಗೆ ಇತಿಶ್ರೀ ಇಟ್ಟು ಈ ಕೆಲಸ ನೀನು ಮುನ್ನುಗ್ಗಿ ಮಾಡು ಅನ್ನೋದರ ಸಂಕೇತವೇ ದೇವರು ಮತ್ತು ದೇವಾಲಯ. ಸಾಧ್ಯ ಆದರೆ ನೀವು ಆ ಕ್ಷೇತ್ರಕ್ಕೆ ಹೋಗಿ ಬಂದ ಮೇಲೆ ಈ ಕನಸು ಬರಬಹುದು, ಅಥವಾ ಈ ಕನಸು ಬಂದ ಮೇಲೆ ಕೂಡ ನೀವು ಆ ಕ್ಷೇತ್ರಕ್ಕೆ ಹೋಗಿ ಬರಬಹುದು. ನಿಮ್ಮ ಕೆಲಸ ಅಂತೂ ಸಕ್ಸಸ್ ಆಗುವಂತಹ ಕಾಯಂ ಸೂಚನೆ ಇದಾಗಿರುತ್ತೆ. ಖಂಡಿತ ಗುರುಗಳೇ, ಯಾಕಂದರೆ ಈ ರೀತಿ ಕನಸುಗಳಲ್ಲಿ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಈ ಪ್ರಶ್ನೆನ ತಮ್ಮ ಮುಂದೆ ಇಟ್ಟಿದ್ದು. ಇದೆಲ್ಲವೂ ಕೂಡ ಒಂದು ಶುಭ ಸೂಚನೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಜೊತೆಗೆ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಮಕ್ಕಳಿದ್ದಾರೆ ಮನೆಯಲ್ಲಿ ಎಜುಕೇಷನ್ ಮಾಡ್ತಿದ್ದಾರೆ ಅಂತಂದರೆ, ಹೈಯರ್ ಎಜುಕೇಷನ್ ಮಾಡಬೇಕಿದ್ದಲ್ಲಿ ಕೂಡ ಅದರ ಒಂದು ಇಂಡಿಕೇಶನ್ ಕೂಡ ಅದು ತೋರಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.